ಸ್ತ್ರೀ ಗರ್ಭ ಧರಿಸಿದಾಗ ಅವಳ ರಕ್ತದಲ್ಲಿ ಅತಿ ಹೆಚ್ಚು ಸಕ್ಕರೆ ಅಂಶ ಕಂಡು ಬಂದರೆ ಇದನ್ನೇ ನಾವು ಗರ್ಭಾವಸ್ಥೆಯ ಮಧುಮೇಹ ಅಂತ ಕರಿತೀವಿ. ಇದನ್ನು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳೋದ್ರ ಮೂಲಕ ಕಂಡುಹಿಡಿಯಬಹುದು. ಇದು ಮಗುವಿನ ಬೆಳವಣಿಗೆ ಹಾಗೂ ಉಸಿರಾಟದ ಮೇಲೆ ತೊಂದರೆ ಉಂಟು ಮಾಡುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಆಗಾಗ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳೋದು ಉತ್ತಮ. ಇದು ಇನ್ಸುಲಿನ್ ಪ್ರತಿರೋಧಕ ಅಥವಾ ಇನ್ಸುಲಿನ್ ಕಡಿಮೆ ಆದರೆ ಈ ಸಮಸ್ಯೆ ಕಂಡುಬರುತ್ತೆ. ಇದು ಮಗುವಿಗೆ ಜನ್ಮ ನೀಡಿದ ಮೇಲೆ ಈ ಸಮಸ್ಯೆ ಕಡಿಮೆಯಾಗುತ್ತೆ. ಆದರೆ ಹೆಚ್ಚಿನ ಜನರಲ್ಲಿ ಟೈಪ್ 2 ಮಧುಮೇಹ ಬರೋ ಸಾಧ್ಯತೆ ಹೆಚ್ಚಿದಾಗಿರುತ್ತೆ. ಇದಕ್ಕೆ ಕಾರಣಗಳು ಏನೇನು ಅಂತ ಅಂದರೆ ಹಿಂದಿನ ಗರ್ಭಾವಸ್ಥೆ ಸಮಯದಲ್ಲಿ ಮಧುಮೇಹ, PCOS, ಜಡಜೀವನ ಶೈಲಿ ಹಾಗೂ ಅತಿ ಹೆಚ್ಚು ದೇಹದ ತೂಕ. ಇದನ್ನು ಹೇಗೆ ನಿರ್ವಹಣೆ ಮತ್ತು ತಡೆಗಟ್ಟಬಹುದು ಅಂತ ಅಂದರೆ ಗರ್ಭಿಣಿ ಸ್ತ್ರೀಯರು ಆರೋಗ್ಯಕರ ಆಹಾರ ಸೇವನೆ ಮಾಡಬೇಕು. ಹಣ್ಣು, ತರಕಾರಿ, ದವಸ ಧಾನ್ಯ ಮತ್ತು ಕಡಿಮೆ ಕೊಬ್ಬಿರೋ ಡೈರಿ ಉತ್ಪನ್ನಗಳನ್ನು ಸೇವಿಸಬೇಕು. ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಕೂಡ ಇದನ್ನು ನಿಯಂತ್ರಿಸಬಹುದು. ಇದರ ನಿರ್ವಹಣೆಗೆ ಮತ್ತು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ನೀವು ದೀಕ್ಷಾ ಡಯಟ್ ಕ್ಲಿನಿಕ್ನ ಸಂಪರ್ಕಿಸಬಹುದು. ನಾವು ನಿಮಗೆ ಮಾರ್ಗದರ್ಶನ